ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇತಿಹಾಸ ಸರಣಿಯಲ್ಲಿ ನಾವು ಮಂಗೋಲಿಯದ ಅರಸನಾದಂತಹ ಚೆಂಗಿಸ್ ಖಾನ್ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಹೇಗೆ ಟೆಮುಜಿನ್ ತನ್ನ ಶತ್ರುಗಳಾದಂತಹ ಜಮುಕ, ಆಂಗ್ ಖಾನ್, ತಿಯಾಂಗ್ ಖಾನ್ ಇವರನ್ನೆಲ್ಲ ಸೋಲಿಸಿ ತಾನು ಮಂಗೋಲಿಯದ ಅರಸನಾಗಿ ಪಟ್ಟಕ್ಕೆ ಬಂದು ಟೆಮುಜಿನ್ ಆಗಿದ್ದವನು ಚೆಂಗಿಸ್ ಖಾನ್ ಆಗಿದ್ದನ್ನು ನಾವು ನೋಡಿದ್ವಿ. ಮುಂದೆ ಚೆಂಗಿಸ್ ಖಾನ್ನ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಟೆಮುಜಿನ್ ಈಗ ಚೆಂಗಿಸ್ ಖಾನ್ ಆಗಿದ್ದಾನೆ. ಅವನು ಮಂಗೋಲಿಯದ ಅರಸನಾಗಿ ಆಳ್ವಿಕೆ ಮಾಡ್ತಾ ಇದ್ದಾನೆ. ಚೆಂಗಿಸ್ ಖಾನ್ ತುಂಬ ನಂಬುತ್ತಿದ್ದಂತಹ ಒಬ್ಬ ವ್ಯಕ್ತಿ ಯಾರು ಅಂದರೆ ತನ್ನ ಪ್ರಧಾನ ಮಂತ್ರವಾದಿಯಾಗಿದ್ದಂತಹ ಟೆಪ್ತೆಂಗ್ರಿಯನ್ನು. ಟೆಪ್ತೆಂಗ್ರಿ ಏನು ಹೇಳಿದ್ರು ಚೆಂಗಿಸ್ ಖಾನ್ ಕೇಳ್ತಾ ಇದ್ದ. ಅವನ ಮೇಲೆ ತುಂಬ ಮರ್ಯಾದೆ ಇತ್ತು ಅವನಿಗೆ. ಅದೇ ರೀತಿ ತುಂಬ ಭಯಭಕ್ತಿಯಿಂದ ಅವನ ಹತ್ರ ನಡೆದುಕೊಳ್ತಾ ಇದ್ದ. ಟೆಪ್ತೆಂಗ್ರಿಗೆ ಒಟ್ಟು 6 ಜನ ಸಹೋದರರಿದ್ದರು. ಟೆಪ್ತೆಂಗ್ರಿ ತನಗೆ ಸಿಗುತ್ತಿರುವಂತಹ ಮರ್ಯಾದೆ, ಅಧಿಕಾರ ಇದೆಲ್ಲ ತನ್ನ ಸಹೋದರರಿಗೂ ಸಿಗಬೇಕು ಅಂತ ಅವನೇನು ಮಾಡ್ತಾನಂದರೆ ಕೆಲವೊಂದು ನೀತಿ ನಿಯಮಗಳನ್ನೆಲ್ಲ ಮೀರಿ ತನ್ನ ಅಧಿಕಾರವನ್ನು ದುಷ್ಪ್ರಯೋಗ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈ ವಿಷಯ ಚೆಂಗಿಸ್ ಖಾನ್ನ ನಂತರ ತುಂಬ ಅಧಿಕಾರ ಉಳ್ಳವನಾಗಿದ್ದಂತಹ ಖಾಸರ್ಗೆ ತಿಳಿಯುತ್ತೆ. ಖಾಸರ್ ಟೆಪ್ತೆಂಗ್ರಿಯನ್ನು ಖಂಡಿಸ್ತಾನೆ. ಇದರಿಂದ ಖಾಸರ್ ಹಾಗೂ ಟೆಪ್ತೆಂಗ್ರಿ ನಡುವೆ ಘರ್ಷಣೆ ಉಂಟಾಗುತ್ತೆ. ಒಂದು ರಾತ್ರಿ ತನ್ನ ಬಿಡಾರದಲ್ಲಿ ಖಾಸರ್ ಏಕಾಂಗಿಯಾಗಿರಬೇಕಾದ್ರೆ ಟೆಪ್ತೆಂಗ್ರಿ ಅವನ ಸಹೋದರರೊಂದಿಗೆ ಅಲ್ಲಿ ಬಂದು ಖಾಸರ್ನ ಸುತ್ತುವರೆದು ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಅವರೆಲ್ಲ ಖಾಸರ್ನನ್ನು ಚೆನ್ನಾಗಿ ಹೊಡಿತಾರೆ. ಆಗ ಟೆಪ್ತೆಂಗ್ರಿ ಖಾಸರ್ಗೆ ಹೇಳ್ತಾನೆ, ನೀನು ನನ್ನ ಶಕ್ತಿಯನ್ನು ಸರಿಯಾಗಿ ತಿಳ್ಕೊಳ್ಳದೆ ನನ್ನ ಎದುರಾಕೊಳ್ತಾ ಇದೆಯಾ, ನಿನ್ನ ನಾಶ ಮಾಡಿಬಿಡ್ತೀನಿ, ಎಚ್ಚರಿಕೆಯಿಂದ ಇರು ಅಂತ ಹೇಳಿಬಿಟ್ಟು ಅವನ್ನ ಎಚ್ಚರಿಸಿ ಅಲ್ಲಿಂದ ಹೊರಟೋಗ್ತಾನೆ. ಮರುದಿನ ಬೆಳಗ್ಗೆ ಮುಖದಲ್ಲಿ ಗಾಯಗಳೊಂದಿಗೆ ಮಂಡಿಯೂರಿ ತನ್ನ ಮುಂದೆ ಕುಳಿತಿರುವಂತಹ ತನ್ನ ತಮ್ಮನಾದ ಖಾಸರ್ನನ್ನು ನೋಡಿ ಚೆಂಗಿಸ್ ಖಾನ್ಗೆ ಆಘಾತ ಆಗುತ್ತೆ. ಅವನು ಕೇಳ್ತಾನೆ ಏನಾಯಿತು ಅಂತ. ಆಗ ಖಾಸರ್ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಆಗ ಚೆಂಗಿಸ್ ಖಾನ್ ಹೇಳ್ತಾನೆ, ಯಾರೋ ಹೊಡೆದ್ರು ಅಂತ ಹೊಡ್ಸ್ಕೊಂಬಂದಿದೆಯಲ್ಲ, ಅವನು ಹೊಡೆಯೋದು ಬಿಟ್ಬಿಟ್ಟು ಇಲ್ಲಿ ಬಂದು ಕುಳ್ತಿದೆಯಲ್ಲ, ನೀನೆಲ್ಲ ಒಬ್ಬ ಮಂಗೋಲಿಯ ವೀರನ ಅಂತ ಕೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಖಾಸರ್ಗೆ ತುಂಬ ದುಃಖ ಆಗುತ್ತೆ. ಅವನು ಅಲ್ಲಿಂದ ಮೌನವಾಗಿ ಹೊರಟೋಗ್ತಾನೆ. ಒಂದು 3 ದಿನ ಅವನು ಯಾರ ಹತ್ರನೋ ಮಾತಾಡೋದಿಲ್ಲ. ಒಂದು ದಿನ ಬೆಳಗ್ಗೆ ಚೆಂಗಿಸ್ ಖಾನ್ ತನ್ನ ಬಿಡಾರದಲ್ಲಿ ಇರಬೇಕಾದ್ರೆ ಟೆಪ್ತೆಂಗ್ರಿ ಅಲ್ಲಿ ಬರ್ತಾನೆ. ಅವನು ಚೆಂಗಿಸ್ ಖಾನ್ಗೆ ವಂದಿಸಿ ಹೇಳ್ತಾನೆ, ಖಾನ್, ನಿನ್ನೆ ರಾತ್ರಿ ನಾನು 2 ಕನಸನ್ನು ಕಂಡೆ. ಒಂದು ಕನಸಿನಲ್ಲಿ ನೀವು ತುಂಬ ವಿಜೃಂಭಣೆಯಿಂದ ನಮ್ಮ ಮಂಗೋಲಿಯ ದೇಶವನ್ನು ಆಳ್ತಾ ಇದ್ದೀರಾ. ಅದೇ ಈಗ